ಟ್ರೇಲರ್ ನೋಡಿದ ತಕ್ಷಣ ವೆಸ್ ಆಂಡರ್ಸನ್ ಅವರ ನೆನಪಾಯಿತು. ಎಲ್ಲಾ ದೃಶ್ಯದಲ್ಲಿ ಬಣ್ಣ ಬಣ್ಣವಾದ ಫ್ರೇಮ್ಸ್. ಈ ಚಿತ್ರದಲ್ಲಿ ವಿಕಿ ಎಂಬ ಮುಖ್ಯ ಪಾತ್ರದಲ್ಲಿ ನಿರ್ದೇಶಕರಾದ ವಂಶಿ ಕೃಷ್ಣ ಇದ್ದಾರೆ. ಅವರು ನಿದ್ರೆ ಬಾರದೆ ಹಳೆಯ ನೆನಪುಗಳಿಂದ ತೊಂದರೆ ಪಡುತ್ತಿರುವ ವ್ಯಕ್ತಿಯಂತೆ ಕಾಣುತ್ತಾರೆ. ಟ್ರೇಲರ್ ನೋಡಿದರೆ ಇದು ಕಾಮಿಡಿ ಡ್ರಾಮಾ ಜಾನ್ರಾ ಕತೆ ಅಂತ ಅನ್ಸುತ್ತೆ. ಪ್ರತಿಯೊಂದು ದೃಶ್ಯವನ್ನು ಬಹಳ ಗಮನ ಕೊಟ್ಟು ಸೆರೆ ಹಿಡಿದಿದ್ದಾರೆ. ಇದು ವಿಕಿಯ ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತದೆ. ಚರಣ್ ರಾಜ್ ಅವರ ಸಂಗೀತವು ಟ್ರೇಲರ್ಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಹೇಳು ಹೇಳು ನೀನೇ ಜೀವ ಮತ್ತು ಇನ್ ದ ನೈಟ್ ಹಾಡುಗಳು ಕೇಳಲು ಇಂಪಾಗಿವೆ ಮತ್ತು ಬಿಜಿಎಂ ಕಥೆಯ ಭಾವನೆಗೆ ತಕ್ಕಂತಿದೆ. ಟ್ರೇಲರ್ನಲ್ಲಿ ಲೈಫ್ ಅಲ್ಲಿ ಏನು ಕೋಇನ್ಸಿಡೆನ್ಸ್ ಇಲ್ಲ ಎಂದು ಹೇಳುತ್ತಾರೆ. ಇದರರ್ಥ ಈ ಚಿತ್ರವು ವಿಧಿ ಮತ್ತು ನಮ್ಮನ್ನು ನಾವು ತಿಳಿದುಕೊಳ್ಳುವ ಬಗ್ಗೆ ಇರಬಹುದು. ಈ ಚಿತ್ರದಲ್ಲಿ ರಚನಾ ಇಂದರ್, ಶೀತಲ್ ಶೆಟ್ಟಿ, ಅಚ್ಯುತ್ ಕುಮಾರ್, ಸುಧಾರಾಣಿ ಕೂಡ ನಟಿಸಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಒಂದು ಸಣ್ಣ ಪಾತ್ರದಲ್ಲಿ ಪಿಜ್ಜಾ ತಲುಪಿಸುವ ಹುಡುಗನಾಗಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಇವರ ಪಾತ್ರ ಇನ್ನೇನು ಇದೆ ಅಂತ ಕುತೂಹಲ ಕೆರಳಿಸುತ್ತದೆ. ಫೈರ್ ಫ್ಲೈ ಚಿತ್ರವು ಸಾಧಾರಣ ಕಮರ್ಷಿಯಲ್ ಚಿತ್ರಗಳಿಗಿಂತ ಭಿನ್ನವಾಗಿದೆ. ಇದು ಹೆಚ್ಚಾಗಿ ಕತೆ ಮತ್ತು ಪಾತ್ರಗಳ ಬಗ್ಗೆ ಗಮನ ಹರಿಸುತ್ತದೆ. ಈ ಚಿತ್ರವನ್ನು ನಿವೇದಿತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರವು ಏಪ್ರಿಲ್ 24ರಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದು ಬಿಡುಗಡೆಯಾಗುತ್ತಿದೆ. ಫೈರ್ ಫ್ಲೈ ಟ್ರೇಲರ್ ಕಥೆಯನ್ನು ಹೆಚ್ಚು ಬಿಟ್ಟುಕೊಡದೆ ನೋಡಲು ಚೆನ್ನಾಗಿದೆ. ವಂಶಿ ಕೃಷ್ಣ ಅವರ ನಟನೆ ಅದ್ಭುತವಾಗಿದೆ. ವೆಸ್ ಆಂಡರ್ಸನ್ ಶೈಲಿಯ ಚಿತ್ರದ ದೃಶ್ಯಗಳು ಮತ್ತು ಸಂಗೀತವು ಕಥೆಗೆ ಇನ್ನಷ್ಟು ಮೆರುಗು ನೀಡಿದೆ.